ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಹಿಳೆಯರ ಮೆಚ್ಚಿನ ಕಾರ್ಯಕ್ರಮದಲ್ಲಿ ಮಹಿಳಾ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು ಎಲ್ಲವೂ ಇರುತ್ತೆ. ಇವತ್ತು ಮಹಿಳೆಯರ ಮೆಚ್ಚಿನ ಒಂದು ಕೆಲಸ ಅಂದರೆ ಶಾಪಿಂಗ್ ಕುರಿತಂತೆ ಆಸಕ್ತಿಕರ ವಿಷಯಗಳೊಂದಿಗೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಶಾಪಿಂಗ್ನ ಮತ್ತೊಂದು ಫೇವರಿಟ್ ಸ್ಪಾಟ್ ಅಂದರೆ ಎಕ್ಸಿಬಿಷನ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳ ಒಂದು ಎಲ್ಲ ಉತ್ಪಾದನೆಗಳು ಒಂದು ಕಡೆ ಸಿಗುತ್ತೆ ಅನ್ನೋದು ಒಂದು ಪಾಯಿಂಟ್ ಅಂತ ಆದರೆ, ಇನ್ನೊಂದು ವೆರೈಟಿ ಅಂತಂದರೆ ವಿಭಿನ್ನವಾಗಿರುವಂಥ ವಸ್ತುಗಳಿರ್ಬೋದು, ಕಲೆಕ್ಷನ್ಸ್ ಇರ್ಬೋದು ಸಿಗುತ್ತೆ ಅನ್ನೋದು ಮತ್ತೊಂದು ಪ್ಲಸ್ ಪಾಯಿಂಟ್. ನಾನಿವಾಗ ಚಿತ್ರಕಲಾ ಪರಿಷತ್ನಲ್ಲಿದ್ದೀನಿ. ಚಿತ್ರಕಲಾ ಪರಿಷತ್ನಲ್ಲಿ ನಿಮಗೆಲ್ಲ ಗೊತ್ತು, ವರ್ಷಪೂರ್ತಿ ಎಕ್ಸಿಬಿಷನ್ ನಡೀತಾನೆ ಇರುತ್ತೆ. ಆದರೂ ಪ್ರತಿ ಸಲದ ಎಕ್ಸಿಬಿಷನಲ್ಲೂ ಒಂದೊಂದು ವಿಭಿನ್ನತೆ ಇರುತ್ತೆ, ವೆರೈಟಿ ಇದ್ದೇ ಇರುತ್ತೆ. ಈ ಬಾರಿ ಏನೆಲ್ಲ ಸ್ಪೆಷಲ್ ಕಲೆಕ್ಷನ್ಸ್ ಇದ್ದಾವೆ ಬನ್ನಿ ನೋಡೋಣ. ಎಕ್ಸಿಬಿಷನ್ ಅಂದಮೇಲೆ ಅಲ್ಲಿ ಬಟ್ಟೆಗಳ ಕಲೆಕ್ಷನ್ಸ್ ಇದ್ದೇ ಇರುತ್ತೆ. ಈ ಬಾರಿನೂ ಕೂಡ ವೆರೈಟಿ ಬಟ್ಟೆಗಳ ಕಲೆಕ್ಷನ್ಸ್ ಇದ್ದಾವೆ. UP ಇರ್ಬೋದು, ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್, ರಾಜಸ್ಥಾನ, ಹೀಗೆ ದೇಶದ ಬೇರೆ ಬೇರೆ ಮೂಲೆಗಳಿಂದ ಬಂದಿರುವಂತಹ ವಿಭಿನ್ನವಾದಂತಹ ಬಟ್ಟೆಗಳ ಕಲೆಕ್ಷನ್ಸ್ ಈ ಬಾರಿನಿದೆ. ಇಲ್ಲಿ ನೋಡ್ತಿರ್ಬೋದು, UPಯ ಒಂದು ತುಂಬಾ ಸಿಂಪಲ್ ಆಗಿರುವಂತಹ ಟಾಪ್ಸ್ ಇದ್ದಾವೆ. ತುಂಬ ಸಿಂಪಲ್ ಇಷ್ಟಪಡೋರು ಇರ್ಬೋದು, ಅಥವಾ ತುಂಬ ಖಾದಿ ರೀತಿಯ ಒಂದು ಬಟ್ಟೆಗಳನ್ನ ಇಷ್ಟಪಡೋರಿಗೆ, ಪ್ಯೂರ್ ಕಾಟನ್ ಇಷ್ಟಪಡೋರಿಗೆ ಇಲ್ಲಿ ತುಂಬಾ ಸಿಂಪಲ್ ಆಗಿರುವಂತಹ ಬಟ್ಟೆಗಳ ಕಲೆಕ್ಷನ್ಸ್ ಇದೆ. ನಾನು ಗೀತಾ ಪೈ ಅಂತ. ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಎಕ್ಸಿಬಿಷನ್ನಲ್ಲಿ ಲಕ್ನೋ ಚಿಕನ್ ವರ್ಕಿದ್ದು ಸ್ಟಾಲ್ ಹಾಕಿದ್ದೀನಿ. ಇಲ್ಲಿ ಪ್ರತಿ ಸರ್ತಿ ಆದಾಗಲೂ ನಾನು ಇಲ್ಲೇ ಸ್ಟಾಲ್ ಹಾಕ್ತೀನಿ. ನಾನು ಎಕ್ಸಿಬಿಷನ್ಸಲ್ಲಿ ಸ್ಟಾಲ್ ಹಾಕ್ತೇನೆ ಮತ್ತು ಮನೆಯಿಂದ ಬಿಸ್ನೆಸ್ ಮಾಡ್ತೇನೆ. ನನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಇದನ್ನು ನಾವು ಲಕ್ನೋದಲ್ಲೇ ಆರ್ಡ್ರ್ ಕೊಟ್ಟು ಮಾಡಿಸ್ತೀವಿ. ನಮ್ಮದೇ ಕೆಲಸಗಾರರು ಕೆಲವು ಜನ ಇದ್ದಾರೆ, ಅವರಿಂದ ಮಾಡಿಸ್ತೇವೆ. ಮತ್ತು ಇಲ್ಲಿ ಎಕ್ಸಿಬಿಷನ್ನಲ್ಲಿ ಬರೋದ್ರಿಂದ ನನಗೆ ತುಂಬ ಕಸ್ಟಮರ್ಸು ಯಾವಾಗಲೂ ರೆಗ್ಯುಲರ್ ಆಗಿ ಸಿಗ್ತಾ ಇರ್ತಾರೆ. ಇಲ್ಲಿ ಎಲ್ಲ ವೆರೈಟಿಗಳ ಸಾಮಾನುಗಳು ಸಿಗ್ತವೆ. ಬೇರೆ ಬೇರೆ ಊರಿಂದ ಬಂದ ಆರ್ಟಿಸ್ಟ್ ಎಲ್ಲ ಇರ್ತಾರೆ. ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಾನು 10 ಡೇಸ್ ಇಲ್ಲಿ ಯಾವಾಗಲೂ ಹಾಕ್ತೇನೆ. ನಮ್ಮ ಪ್ರಾಡಕ್ಟು ಎಲ್ಲರಿಗೂ ಇಷ್ಟ ಆಗುವ ಥರ ನಾವು ತೊಗೊಂಡು ಬರ್ತೇವೆ. ಯಾರಿಗೆ ಹೆಂಗೆ ಬೇಕೋ ಹಾಗೆ. ನಮ್ಮ ಕಸ್ಟಮರ್ ಅಂದರೆ ಚೂಸಿ ಆಗಿರೋರೇ ತೊಗೋತಾರೆ. ಯಾರು ಇಷ್ಟಪಡ್ತಾರೋ ಅವರೇ ತೊಗೋತಾರೆ. ಕಾಟನ್ಸು ಅವರಿಗೆ ಹೆಂಗೆ ಬೇಕೋ ಹಂಗೆ ನಾವು ಪ್ರೊವೈಡ್ ಮಾಡ್ತೇವೆ. ನಾವೇ ಆರ್ಡ್ರ್ ಕೊಟ್ಟು ಅವರಿಗೆ ಬೇಕಾದಂಗೆ ಮಾಡಿಸ್ಕೊಡ್ತೇವೆ. ಬಂದರೆ ಇಲ್ಲಿ ತುಂಬ ಪ್ಯೂರ್ ಕಾಟನ್ ಅಲ್ಲಿ ಹೇಳಿದ್ನಲ್ಲ, ಕಾಟನ್ ಸೀರೆಗಳಿದಾವೆ, ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ ಇದಾವೆ. ಜೈಪುರದ ಟ್ರೆಡಿಷನಲ್ ಸಾರಿಗಳನ್ನು ಇಲ್ಲಿ ನೀವು ನೋಡ್ಬೋದು. ಸಾರಿ ಇರ್ಬೋದು, ಡ್ರೆಸ್ ಮೆಟೀರಿಯಲ್ ಇರ್ಬೋದು, ತುಂಬ ಪ್ಯೂರ್ ಕಾಟನ್ ಇದೆ. ಜೈಪುರ ಅಂದಮೇಲೆ ಅಲ್ಲಿ ಟ್ರೆಡಿಷನಲ್ ಟಚ್ ಇದ್ದೇ ಇರುತ್ತಲ್ವಾ. ಇಲ್ಲೂ ಕೂಡ ಸೀರೆಗಳಲ್ಲಿ, ಡ್ರೆಸ್ ಮೆಟೀರಿಯಲ್ಗಳಲ್ಲಿ ನೀವು ನೋಡ್ಬೋದು. ಬಟ್ಟೆಗಳ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ತುಂಬಾನೇ ಪ್ಯೂರ್ ಕಾಟನ್ ಇದು, ತುಂಬಾ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ತುಂಬಾ ಜನಕ್ಕೆ ಇಂತಹ ಬಟ್ಟೆಗಳು ಈಗ ಟ್ರೆಂಡೂ ಆಗಿದೆ, ಅದ್ರ ಜೊತೆಗೆ ಸ್ಕಿನ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ.
ಹೀಗೆ ಮುಂದೆ ಬಂದರೆ ರಾಜಸ್ಥಾನದ ಬೆಸ್ಟ್ ಕಲೆಕ್ಷನ್ಸ್ ಇದ್ದಾವೆ. ರಾಜಸ್ಥಾನ ನಿಮಗೆಲ್ಲ ಗೊತ್ತು, ಜೈಪುರ ಅಂದ ತಕ್ಷಣ ಅಲ್ಲಿ ಟ್ರೆಡಿಷ್ನಲ್ ಆಗಿರುವಂತಹ ಡಿಸೈನ್ಸ್ಗಳಿಗೆ ಜಾಸ್ತಿ ಇಷ್ಟಪಡ್ತಾರೆ. ಟ್ರೆಡಿಷ್ನಲ್ ಡಿಸೈನ್ ಅಂದರೆ ಇರ್ಬೋದು, ಅಲ್ಲಿ ಆನೆಗಳ ಚಿತ್ರ ಇರ್ಬೋದು, ಅಥವಾ ಒಂದು ಯಾವುದೋ ರಾಜನ ಒಂದು ಇದಿರ್ಬೋದು, ಕೆತ್ತನೆ ಮೂರ್ತಿಗಳ ಚಿತ್ರ ಇರ್ಬೋದು. ಈ ರೀತಿ ಒಂದು ಟ್ರೆಡಿಷ್ನಲ್ ಟಚ್ ಇರುವಂತಹ ಕೆಲವೊಂದು ಸ್ಕರ್ಟ್ಸ್ ಇದ್ದಾವೆ. ಸೊ ಇಂಥ ರ್ಯಾಪ್ ಮಾಡುವಂಥ ಸ್ಕರ್ಟ್ಸ್ ಇರ್ಬೋದು, ತುಂಬ ಫುಲ್ ಲೆಂತ್ ಇರುವಂಥ ಸ್ಕರ್ಟ್ಸ್ ಇರ್ಬೋದು, ವೆರೈಟಿ ಸ್ಕರ್ಟ್ಸ್ ಎಲ್ಲ ಇಲ್ಲಿದ್ದಾವೆ. ಕಲರ್ಫುಲ್ ಆಗಿದ್ದಾವೆ ತುಂಬಾ. ನನ್ನ ಹೆಸರು ರಶ್ಮಿ ಅಂತ. ನಾನು ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಎಕ್ಸಿಬಿಷನ್, ಬೇಸಿಕಲಿ ನನಗೆ ಕ್ರಾಫ್ಟ್ ಎಕ್ಸಿಬಿಷನ್ ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಚಿತ್ರಕಲಾ ಪರಿಷತ್ತಲ್ಲಿ ಯಾವಾಗಲೂ ಹಾಕ್ತಾನೆ ಇರ್ತಾರೆ. ಸೊ ನಾನು ಬರ್ತಾ ಇರ್ತೀನಿ. ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಸಾಡೀಸ್ ಇರ್ಬೋದು, ಅಥವಾ ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು, ಅಥವಾ ವುಡನ್ ವರ್ಕಲ್ಲಿರ್ಬೋದು, ಅಥವಾ ವಾಲ್ ಹ್ಯಾಂಗಿಂಗ್ಸ್ ಇರ್ಬೋದು, ಈ ಥರದ ಐಟಮ್ಸ್ ಹಾಕ್ತಾನೆ ಇರ್ತಾರೆ. ಆ್ಯಂಡ್ ಇದು ನಮ್ಮ ರೆಗ್ಯುಲರ್ ಆಗಿ ಯಾವುದೇ ಮಾಲ್ಸಲ್ಲಿ ಆ ಥರದಲ್ಲಿ ಸಿಗದೇ ಇರೋವಂಥದ್ದು. ಸೊ ಹಾಗಾಗಿ ನಾನು ಇಲ್ಲಿ ರೆಗ್ಯುಲರಾಗಿ ಬರ್ತೀನಿ. ತುಂಬ ಚೆನ್ನಾಗಿದೆ ಎಕ್ಸಿಬಿಷನ್. ಬೇಸಿಕಲಿ ಡಿಫ್ರೆಂಟಾಗಿ ಹಾಕ್ಕೊಳ್ಬೇಕು ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಐ ಲವ್ ಟು ಕಮ್ ಹಿಯರ್. ತುಂಬಾ ಫ್ಯಾಷನ್ ಆಗಿತ್ತು ಈ ಥರ ಒಂದು ಸ್ಕರ್ಟ್ಸ್, ಈಗ ಮತ್ತೆ ಫ್ಯಾಷನ್ ಆಗಿ ಬಂದಿದೆ. ಸೊ ಹೀಗಾಗಿ ತುಂಬ ಜನ ವೆರೈಟಿ ಡೈಲಿ ಒಂದೊಂದೇ ಹೊಸ ಫ್ಯಾಷನನ್ನು ಇಷ್ಟಪಡೋರು, ಅಥವಾ ಹಳೆಯ ಫ್ಯಾಷನ್ನೇ ಮತ್ತೆ ಹೊಸ ಫ್ಯಾಷನ್ ಆಗಿ ಬರುವಂಥದ್ದು ಈ ಸ್ಕರ್ಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳಿದ ಟ್ರೆಡಿಷ್ನಲ್ ಆಗಿರುವಂಥ ಡಿಸೈನ್ ಅಂತ. ಇಲ್ಲಿ ನೋಡಿ, ನೀವು ಆನೆಗಳ ಚಿತ್ರಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಅದ್ರ ಜೊತೆಗೆ ಕಾಟನ್ ಇರೋದ್ರಿಂದ ತುಂಬ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಬೆಸ್ಟ್ ಕಲೆಕ್ಷನ್ಸ್ ಇದಾವೆ ಅಂತಲೇ ಹೇಳ್ಬೋದು. ವೆರೈಟಿ ಸೈಜಲ್ಲಿ, ವೆರೈಟಿ ಪ್ಯಾಟರ್ನಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹೀಗೆ ಮುಂದೆ ಬಂದರೆ ಹೇಳಿದ್ಮೇಲೆ ಬಟ್ಟೆಗಳ ಕಲೆಕ್ಷನ್ಸ್ ಈ ಬಾರಿ ಅಂತೂ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಾಟನ್ ಬಯಸುವವ್ರಿಗೆ, ಎಸ್ಪೆಷಲಿ ಬೆಂಗಾಲಿ ಇರ್ಬೋದು, ಅಸ್ಸಾಮಿಂದ ಬಂದಿರ್ಬೋದು, ಅಥವಾ ಯುಪಿಯಿಂದ, ರಾಜಸ್ಥಾನ, ಜೈಪುರದಂತೂ ನಾನು ಇವಾಗಲೇ ತೋರಿಸಿದೆ ನಿಮಗೆ. ತುಂಬ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ. ಈ ರೀತಿ ಈ ಸಾರಿ ಎಕ್ಸಿಬಿಷನಲ್ಲಿ ಬಟ್ಟೆಗಳದಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಬಟ್ಟೆಗಳ ಹಬ್ಬ ಅಂತಲೇ ಹೇಳ್ಬೋದು. ಇವಿಷ್ಟು ಬಟ್ಟೆಗಳ ಕಥೆ ಆಯಿತು. ಬಟ್ಟೆ ಎಷ್ಟು ನೋಡಿದ್ರು ಮನಸ್ಸೇ ತುಂಬಲ್ಲ, ನೋಡ್ತಾನೆ ಇರ್ತೀವಲ್ವಾ. ಎಕ್ಸಿಬಿಷನಲ್ಲಿ ಬಟ್ಟೆ ಅಷ್ಟೇ ಇಲ್ಲ, ಇನ್ನೂ ಸಾಕಷ್ಟು ವೆರೈಟಿ ಥಿಂಗ್ಸ್ಗಳಿವೆ. ನೋಡೋಣ ಚಿಕ್ಕ ಬ್ರೇಕ್ನ ನಂತರ.